ಇವನು ಬಂದಿದ್ದಾನೆ, ಕೆಲಸ ಅದೇ ಕೋರ್ಟ್ಗೆ ಹೋಗ್ಬೇಕು ಅಂತ ವಾಪಸ್ ಬಂದವನ. ಇವಾಗ ಕೇಳಿದ್ರೆ ತಹಸೀಲ್ದಾರ್ ನನ್ಗೆ ಯಾವ್ದು ನೋಟಿಸ್ ಕೊಟ್ಟಿಲ್ಲ, ನಿಮ್ಮ ಒತ್ತಡಕ್ಕೆ ಬಂದು ನಾನು ಐತೆ ಮಾಡಿದ್ದೀನಿ, ಸ್ಕೆಚ್ ಮಾಡಿಕೊಟ್ಟಿಲ್ಲ. 3 ವರ್ಷದಿಂದ ಅಲ್ಲಾಡ್ತಾವನೆ ಇವ್ರನ್ನ ಪಾಪ. 3 ವರ್ಷದಿಂದ ಅಲ್ಲಾಡ್ತಾ ಇರುವಂತದ್ದು. ಇಂಥ ಹೇಗೆ ನಾಚಿಕೆ ಆಗಬೇಕು ನಿಮ್ಮ ಯೋಗ್ಯತೆಗೆ. ಏನ್ ಸಂಬಳ ತಗೊಳ್ಳಲ್ವಾ ನೀವು? ಸಂಬಳ ತಗೊಳ್ಳಲ್ವಾ ನೀವು? ಸಂಬಳ ಕೊಟ್ಟಲ್ವಾ ಕೆಲಸ ಮಾಡಕ್ಕೆ ನಿಮ್ಗೆ? ಅನ್ನದೇ ಇವ್ರು ಒಬ್ಬಂಡ ನೋಡೋಣ. ಮಾತಾಡಬೇಡಿ ನನ್ನ ಜೊತೆ. ಯಾವ ಜೊತೆಲೂ ಮಾತಾಡಲ್ಲ ನಾನು. ಯಾರ ಜೊತೆಲೂ ಮಾತಾಡ ಯಾರು ಕರ್ಸಿ ಕರ್ಸಿ ತಹಸೀಲ್ದಾರ್ನ ತಹಸೀಲ್ದಾರ್ನ ಕರ್ಸಿ ನಾವು 25 ಪಾಸಾಗಿದ್ದೇವೆ. ನಾವೇ ನಿಮ್ ಗುಲಾಮ್ರು. ನಿಮ್ ಗುಲಾಮ್ರು ತಿಳ್ಕೊಂಡಿದ್ದೀರ ನೀವು. ಗುಲಾಮ್ರು ತಿಳ್ಕೊಂಡಿದ್ದೀರ ನೀವು. ಅವ್ರ ಅಧ್ಯಕ್ಷ ನಿಮ್ಮ ಆಡಳಿತದ ವೈಖರಿ. ಪ್ರಕಾಶ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಪೈಲ ತಂದಿ ಸರ್, ಪೈಲ ತಂದಿ ವಾಪಸ್ ಕೊಡಿ. ನಾವು ಪಕ್ಕ ಟಿಪ್ಪಣಿ ಮಾಡಿ ಅಲ್ಲಿ 8 ತಿಂಗಳ ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ತಿರ್ಗಿ ಅದನ್ನ ಲೆಟರ್ ಹಾಕೊಡಿ ಅಂತ ಅಂದ್ರಂತೆ ಸರ್. ಅದು ಆನ್ಲೈನ್ ಅಲ್ಲಿ ಬಂದಿಲ್ಲ, ನಾವು ಆದ್ರೂ ಮ್ಯಾನ್ಯುವಲ್ ಆಗಿ ಮಾಡಿ ಕೊಟ್ಟಿದ್ದೀವಿ ಸರ್ ತಮ್ಮ ಆಫೀಸ್ಗೆ. ಆಯ್ತಾ? ಈಗ ಕವರ್ ಲೆಟರ್ ಹಾಕ್ಬೇಕಾದ್ರೆ ನೀವು ಭೂಮಾಪಕರು ಅಳತೆ ಮಾಡಿ ವರದಿ ಕೊಡಿ ಅಂತ ಹಾಕಿದ್ದೀರಿ ಸಾಹೇಬ್ರೆ. ನಾವು ಆ ಪ್ರಕಾರ ಪಕ್ಕ ಟಿಪ್ಪಣಿ ಎಲ್ಲ ಮಾಡಿ ಕೊಟ್ಟಾಗಿದೆ ಸರ್. ಈಗ ಅಧ್ಯಕ್ಷರು ಬಂದಿದ್ದಾರೆ ಈಗ. ಆಯ್ತಾ? ಅವರು ತಹಸೀಲ್ದಾರ್ ಕರ್ಸ್ರಿ, ಮಾತಾಡಲ್ಲ ಕಣ್ರ, ಮಾತಾಡಲ್ಲ ಕಣ್ರಿ. ತಹಸೀಲ್ದಾರ್ ಕರ್ಸ್ರಿ, ತಹಸೀಲ್ದಾರ್ ಕರ್ಸ್ರಿ, ಮಾತಾಡೋಣ. ಎಲ್ಲಾರ ಇರ್ಲಿಕ್ಕೆ ಎಲ್ಲಿ ಮಾತಾಡ್ತೀರ ನೀವು? ಬಂದು ಅಡ್ಡ ಮಾಡ್ಕೊಂಡಿದ್ದೀರ ಕೆಲಸ. ನನ್ನ ತೊಡೆ ಕೆಲಸ ಮಾಡ್ತೀರಾ? ನನ್ನ ತೊಡೆ ಕೆಲಸ ಮಾಡಕ್ಕೆ ಸಂಬಳ ಕೊಡ್ತಾರ ನಿಂಗೆ? ಸಾರ್ವಜನಿಕರಿಗೆ ಕೆಲಸ ಮಾಡ್ಕೊಡೋದಕ್ಕೆ ನಿಂಗೆ ಸಂಬಳ ಕೊಡ್ತಾ ಇರೋದು? ಎಲ್ಲಾರನ್ನೂ ಹಾಕಿಗೊಡಿಸ್ಬೇಕು. ನಿಮ್ಮೆಲ್ಲರೂ ಎಲ್ಲರೂ ಪ್ರಶ್ನೆ ಆಗಿದ್ದೀರಿ. ಏನು ಸಾರ್ವಜನಿಕರು ನಿಮ್ ಕಾಲಗಳು ತಿಳ್ಕೊಂಡ್ಬಿಟ್ಟಿದ್ದೀರ ನೀವು? ಅಯೋಗ್ಯರ ಏನು ತಿಳ್ಕೊಂಡಿದ್ದೀರಿ ಸಾರ್ವಜನಿಕರನ್ನ ನೀವು? ಹುಲಿ ಆಗ್ಬಿಟ್ರ ಕಣ. ದುಡ್ಡ ಕೊಟ್ಟಿ 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 ರೈತ ತಿಂತಿದ್ದೆ ನೀವು. ದಯವಿಟ್ಟು ನೀವು ಮನೆ ಹಣ ಆಯ್ತದೆ, ಮನೆ ನಿಮ್ ಮನೆ ಉದ್ದಾರ ಆಯ್ತಿಲ್ಲ, ನಿಮ್ ಮನೆ ಅಕೌಂಟ್ ಆಯ್ತದೆ ಗ್ಯಾರಂಟಿ. ಕರ್ಸಿ ತಹಸೀಲ್ದಾರ್ನ ಬರ್ಲಿ. ಯಾರು ಹೋಗ್ಕೊಂಡು ಹೋಗ್ಬಿಟ್ಟು ಕುತ್ಕೊಳ್ರಿ. ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಿ ನೀವು?